ಹಲೋ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ. ಈಗಾಗಲೇ KCET ಅವರ 3ನೇ ಸುತ್ತಿನ ವೇಳಾಪಟ್ಟಿ ಬಂದಿದ್ದು, ಅದರ ಪ್ರಕಾರ ಎಲ್ಲ ವಿದ್ಯಾರ್ಥಿಗಳು ತುಂಬ ಆತುರತೆಯಿಂದ ತಮ್ಮ ಕೆಲಸಗಳನ್ನು ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡಿದ್ದೀನಿ. ಮಾಡಿಲ್ಲ ಅಂದರೆ ಇವಾಗ ಮತ್ತು ನಾಳೆ ಲಾಸ್ಟ್ ಡೇಟು. ಅದರ ಪ್ರಕಾರ ಇವಾಗ ನೀವು ಟೈಮ್ ಟೇಬಲನ್ನು ನೋಡೋದಾದರೆ, ಅದಕ್ಕಿಂತ ಮುಂಚೆ ನನ್ನ ವಿನಂತಿ ಏನೆಂದರೆ, ನೀವೇನಾದರೂ ಮೊದಲ ಬಾರಿಗೆ ನನ್ನ ಚಾನಲ್ ವಿಸಿಟ್ ಮಾಡಿ ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿ. ಇದೇ ಥರ ಒಳ್ಳೊಳ್ಳೆ ವಿಡಿಯೋಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಸೊ ಗೆಟ್ ಇನ್ ಟು ದ ಸಬ್ಜೆಕ್ಟ್. ನಿನ್ನೆ ಬಿಟ್ಟಿರೋ ವೇಳಾಪಟ್ಟಿ ಪ್ರಕಾರ ಇದರಲ್ಲಿ ನೀವು ನೋಡಿರ್ಬೋದು, 6ನೇ ತಾರೀಕಿನಿಂದ ನಿನ್ನೆಯಿಂದ ಶುರುವಾಗಿ 8ನೇ ತಾರೀಕು 2 ಗಂಟೆವರೆಗೂ ಪ್ರಕ್ರಿಯೆ ನಡೀತಾ ಇರುತ್ತೆ. ಸೊ ನಾಳೆ 2 ಗಂಟೆಗೆ ಎಲ್ಲ ಚಟುವಟಿಕೆಗಳನ್ನು, ಆಪ್ಷನ್ ಎಂಟ್ರಿ ಆಗಲಿ, ಕಾಸ್ಟ್ ಡಿಪಾಸಿಟನ್ನು ಪೇ ಮಾಡೋದಾಗಲಿ, ಸೀಟ್ ಸರೆಂಡರ್ ಮಾಡೋದಾಗಲಿ, ಎಲ್ಲ ಕೆಲಸಗಳನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ ವಿದ್ಯಾರ್ಥಿಗಳು. ಮೊದಲನೇದಾಗಿ ಇದರ ತಾತ್ಕಾಲಿಕ ವೇಳಾಪಟ್ಟಿಯನ್ನು ನೋಡಿದರೆ, ಕಾಸ್ಟ್ ಡಿಪಾಸಿಟ್ಗೆ 6ನೇ ತಾರೀಕಿನಿಂದ ಹಿಡಿದು 8ನೇ ತಾರೀಕಿನವರೆಗೂ ಟೈಮು ಕೊಟ್ಟಿದ್ದಾರೆ, 1 ಗಂಟೆವರೆಗೂ. ಸೊ ಆಪ್ಷನ್ ಎಂಟ್ರಿ ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ಸ್, modify, delete options. If any newly college course candidates can add the options. ಇದೊಂದು ಒಳ್ಳೆಯ ವಿಚಾರವನ್ನು ಅವರು ಕೊಟ್ಟಿದ್ದಾರೆ. ಅದರಲ್ಲಿ ನೀವು ಹೊಸ ಕಾಲೇಜುಗಳನ್ನು ಸೇರಿಸಬಹುದಾಗಿದೆ. ಸೊ ಯಾವುದಾದ್ರೂ ನಿಮ್ಮ ರ್ಯಾಂಕಿಗೆ ಕಂಪೇರ್ ಮಾಡಿದಾಗ ಯಾವುದಾದ್ರೂ ಕಾಲೇಜಲ್ಲಿ ಕಟ್ ಆಫ್ ರ್ಯಾಂಕು ಹತ್ತಿರ ಇದ್ದು 5ರಿಂದ 10,000 ಪ್ಲಸ್ ಆರ್ ಮೈನಸ್ ಇದ್ದಾಗ ನೀವು ಆ ಕಾಲೇಜನ್ನು ಸೇರಿಸ್ಕೊಳ್ಳೋದು ಉತ್ತಮ. ತುಂಬ ದೂರ ಇದ್ದರೆ ಅದನ್ನು ಆ್ಯಡ್ ಮಾಡೋದು ಅಷ್ಟೊಂದು ಒಳ್ಳೆಯ ವಿಚಾರವಲ್ಲ, ಯಾಕಂದರೆ ಅದು ಸಿಗೋ ಚಾನ್ಸಸ್ ತುಂಬ ಕಡಿಮೆ. ಅದಕ್ಕೆ ನಿಮ್ಮ ಕಟ್ ಆಫ್ ರ್ಯಾಂಕನ್ನು ನೋಡಿ, ಸೀಟ್ ಮ್ಯಾಟ್ರಿಕ್ಸಲ್ಲಿ ಯಾವ್ಯಾವ ಕಾಲೇಜಲ್ಲಿ ಯಾವ್ಯಾವ ಕೋರ್ಸ್ಗಳಿಗೆ ಎಷ್ಟೆಷ್ಟು ಸೀಟ್ ಉಳಿದಿದ್ದಾವೆ ಅದನ್ನು ಕಂಪೇರ್ ಮಾಡಿ, ಅದರ ಪ್ರಕಾರ ಆಪ್ಷನ್ ಎಂಟ್ರಿಗಳನ್ನು ಮಾಡಿ ಕಂಪ್ಲೀಟ್ ಮಾಡಿ. ಸೊ ಅದೇ ಪ್ರಕಾರ ನೋಡಿದ್ರೆ, ಯಾರಾದರೂ ಫಸ್ಟ್ ಅಥವಾ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕು ಅದನ್ನು ಸರೆಂಡರ್ ಮಾಡುವಂಥ ಯೋಚನೆ ಇಟ್ಕೊಂಡಿದ್ರೆ, ಯಾರಾದರೂ ಅದರ ಬಗ್ಗೆ ಯೋಚನೆ ಮಾಡಿದರೆ, 8ನೇ ತಾರೀಕಿನ 1 ಗಂಟೆವರೆಗೂ ಟೈಮ್ ಕೊಟ್ಟಿದ್ದಾರೆ KE ಅವರು. ಅದನ್ನು ನೀವು ಸೀಟ್ ಸರೆಂಡರ್ ಮಾಡಿ ನಿಮ್ಮ ಅಮೌಂಟನ್ನು ರಿಫಂಡ್ ತಗೋಬೋದಾಗಿದೆ. ಅದರಲ್ಲಿ ಸರ್ವಿಸ್ ಚಾರ್ಜು ಅಥವಾ ಬೇರೆ ಕೌನ್ಸಿಲಿಂಗ್ ಪ್ರೊಸೆಸ್ ಚಾರ್ಜಸ್ ಅಂತ ತಿಳ್ಕೊಂಡು 5,000 ರೂಪಾಯಿನ ಡಿಡಕ್ಟ್ ಮಾಡಿ ನಿಮಗೆ ಉಳಿದಿದ್ದ ದುಡ್ಡನ್ನು ವಾಪಸ್ ಕೊಡ್ತಾರೆ. ಸೊ ಅಕಸ್ಮಾತ್ ನೀವು 3ನೇ ರೌಂಡಲ್ಲೂ ಕೂಡ ಆಪ್ಷನ್ ಎಂಟ್ರಿ ಮಾಡಿದ ಮೇಲೆ, ಇವಾಗ ಕಾಸ್ಟ್ ಡಿಪಾಸಿಟ್ ಕಟ್ತೀರಿ, 3ನೇ ರೌಂಡಿಗೆ ಎಲಿಜಿಬಲ್ ಆಗ್ತೀರಿ, ಆಪ್ಷನ್ ಎಂಟ್ರಿ ಮಾಡ್ತೀರಿ, ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಆಮೇಲೆ ರಿಸಲ್ಟ್ ಬಂದ ಮೇಲೆ ನಿಮಗೆ ಯಾವುದೋ ಕಾಲೇಜ್ ಅಲಾಟ್ ಆಗಿರುತ್ತೋ ಅದಕ್ಕೆ ನೀವು ಹೋಗಿ ಜಾಯ್ನ್ ಆಗಬೇಕಾಗತ್ತೆ. ಅಕಸ್ಮಾತ್ ನಿಮಗೆ ಯಾವುದಾದ್ರೂ ಕಾಲೇಜ್ ಸಿಕ್ಕಿಲ್ಲ 3ನೇ ರೌಂಡಲ್ಲಾದರೂ ಕೂಡ ನಿಮಗೆ ಎಕ್ಸಿಟ್ ಆಪ್ಷನ್ ಸಿಗುತ್ತೆ. ಅದರ ಜೊತೆಗೆ ನೀವು ಕಾಸ್ಟ್ ಡಿಪಾಸಿಟ್ ಏನು 10,000 ಪೇ ಮಾಡಿರ್ತೀರಿ ಅದು ನಿಮಗೆ ವಾಪಸ್ ಬರುತ್ತೆ. ಸೊ ಈ ಪ್ರಕಾರ 3ನೇ ರೌಂಡಿನ ವೇಳಾಪಟ್ಟಿ ನಿಮಗೆ ಸಿಗ್ತಾ ಇದೆ. ಅದರ ಪ್ರಕಾರ ನೀವೆಲ್ಲ ಕೆಲಸಗಳನ್ನು ಕಂಪ್ಲೀಟ್ ಮಾಡಿ ನಿಮಗೆ ಒಳ್ಳೆ ಕಾಲೇಜ್ ಸಿಗಲಿ ಅಂತ ನಾನು ಹಾರೈಸ್ತೀನಿ. ಅದರ ಜೊತೆಗೆ ನಿಮ್ಮ ಇಂಜಿನಿಯರಿಂಗ್ ಜರ್ನಿ ಕೂಡ ಸಕ್ಸಸ್ಫುಲ್ ಆಗಲಿ. ಆಲ್ ದಿ ಬೆಸ್ಟ್. ದಯವಿಟ್ಟು ನಾಳೆವರೆಗೂ ಎಲ್ಲ ಕೆಲಸಗಳನ್ನು ಕಂಪ್ಲೀಟ್ ಮಾಡಿ. ಮತ್ತೆ ನಿಮ್ಮ ಕಮೆಂಟನ್ನು ತಿಳಿಸೋದಕ್ಕೆ ಮರಿಬೇಡಿ. ಥ್ಯಾಂಕ್ ಯು.